ನಮಸ್ತೆ. ಮಂಜರಿ ಲೇಡೀಸ್ ಕ್ಲಬ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಮ್ಮದು ಮಂಜರಿ ಲೇಡೀಸ್ ಅಸೋಸಿಯೇಷನ್ ಇದು JP ನಗರಲ್ಲಿ ಎವ್ರಿ ಮಂತ್ ಫಸ್ಟ್ ಸ್ಯಾಟರ್ಡೆ ವಿಲ್ ಮೀಟ್ ಅಟ್ JP ನಗರ್ ಕ್ಲಬ್. 2 ರಿಂದ 5 ಗಂಟೆ ತನಕ ನಮ್ಮದು ಕಾರ್ಯಕ್ರಮ ಇರುತ್ತೆ. ಇದು 30 ವರ್ಷದ ಇಂದ ಹಳೆಯ ಕ್ಲಬ್ ಇದು. ಇಲ್ಲಿ ಮಹಿಳೆಯರಿಗೆ ಒಂದು ಎಜುಕೇಟಿವ್ ಪ್ರೋಗ್ರಾಮು ಹಾಗೆ ಸದೃಢಗೊಳಿಸೋದು ಅವರು ಹಾಗೆ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಇಲ್ಲಿ ನಾವು ಪ್ರತಿ ವರ್ಷ ಎಜುಕೇಷನ್ಗೋಸ್ಕರ ಮಕ್ಕಳಿಗೆ ಸ್ಪಾನ್ಸರ್ಸ್ ಮಾಡ್ತೀವಿ. ಹಾಗೆ ವೃದ್ಧಾಶ್ರಮಗಳನ್ನು ಭೇಟಿ ಮಾಡ್ತೀವಿ. ಹಾಗೆ ಅನಾಥಾಶ್ರಮಗಳಿಗೆ ಸಹಾಯ ಮಾಡ್ತೀವಿ. ಹಾಗೆ ಸ್ಕೂಲ್ಸ್ಗಳಿಗೆ ನಾವು ಅವ್ರಿಗೆ ಅವಶ್ಯಕತೆ ಇರೋ ಅಗತ್ಯ ವಸ್ತುಗಳನ್ನ ಕೂಡ ಕೊಡ್ತೀವಿ. ಈ ಥರ ಇಟ್ಸ್ ಎ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಈ ಥರ ನಡ್ಕೊಂಡು ಬರ್ತಾ ಇದೆ ನಮ್ಮದು. ನನ್ನ ಹೆಸರು ಸೌಮ್ಯ ಪ್ರಭು ಅಂತ. ಐ ಆಮ್ ದ ಪ್ರೆಸಿಡೆಂಟ್ ಆಫ್ ದಿಸ್ ಅಸೋಸಿಯೇಷನ್. ಸೊ ನಾವು ಪ್ರತಿ ವರ್ಷ ಜಾನ್ವರಿಯಿಂದ ಮಾರ್ಚ್ ತನಕ ಮೆಂಬರ್ಶಿಪ್ನ ಓಪನ್ ಇಡ್ತೀವಿ. ಜಾನ್ವರಿಯಿಂದ ಮಾರ್ಚ್ ತನಕ. ಸೊ ದಯವಿಟ್ಟು ಮೆಂಬರ್ ಆಗೋ ಅಂಥವ್ರು ಮಹಿಳೆಯರು 18 ವರ್ಷ ಮೇಲ್ಪಟ್ಟ ಮಹಿಳೆಯರು ದಯವಿಟ್ಟು ಜಾಯಿನ್ ಆಗ್ಬೋದು. ಸೊ ಮುಂದಿನ ವರ್ಷ 2026 ಜಾನ್ವರಿ ಟು ಮಾರ್ಚ್ ಓಪನ್ ಇರುತ್ತೆ. ದಯವಿಟ್ಟು ಎಲ್ಲ ಬಂದು ನಮ್ಮ ಕ್ಲಬ್ನ ಸೇರಿ ನಮ್ಮ ಸೋಷಿಯಲ್ ಸರ್ವಿಸ್ಗೆ ತಮ್ಮ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಮೇಡಮ್. ನಮಸ್ತೆ. ಮಂಜರಿ ಲೇಡೀಸ್ ಕ್ಲಬ್ಗೆ ಎಷ್ಟು ವರ್ಷದಿಂದ ನೀವು? ನಾನು ಈ ಕ್ಲಬ್ ಶುರು ಆದಾಗಿಂದ ಇದ್ದೀನಿ. 1994 ಇಂದ ಇದ್ದೀನಿ. ಸೊ ನಾನು ತುಂಬಾ ಖುಷಿಯಾಗಿದ್ದೀನಿ. ಮಂಜರಿ ಬಂದ್ಮೇಲೆ ಬೇಕಾದಷ್ಟು ಜನ ಫ್ರೆಂಡ್ಸ್ ಆಗಿದ್ದಾರೆ. ಅದರಿಂದ ತುಂಬಾ ಖುಷಿಯಾಗಿದ್ದೀನಿ. ನೈಸ್ ಪ್ರೋಗ್ರಾಮ್ಸ್ ವಿ ಕಂಡಕ್ಟ್. ನಮಸ್ತೆ. ಎಷ್ಟು ವರ್ಷದಿಂದ ಮಂಜರಿ ಲೇಡೀಸ್? ನಾನು 97 ಇಂದ ಮೆಂಬರ್ ಆಗಿರೋದು. ತುಂಬಾ ನಾನು ನಿಜವಾಗ್ಲೂ ಮಂಜರಿ ಲೇಡೀಸ್ ಅಸೋಸಿಯೇಷನ್ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಎಲ್ಲಾ ತರದ ಎಂಟರ್ಟೈನ್ಮೆಂಟ್ ನಡೆಯುತ್ತೆ, ಎಜುಕೇಶನಲ್ ಪ್ರೋಗ್ರಾಮ್ ಇರುತ್ತೆ, ಮತ್ತೆ ಆಲ್ ಓವರ್. ಮತ್ತೆ ಈಗಲೂ ಅಷ್ಟೇ ಆಕ್ಟಿವಿಟೀಸ್ ಎಲ್ಲ ಬಹಳ ಇಷ್ಟಪಡ್ತೀನಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಮಂಜರಿ ಈಸ್ ಲೈಕ್ ಮೈ ಹೋಮ್ ಆತರ. ನಾನು ಆಕ್ಚುಲಿ ಐ ಆಮ್ ದ ಓಲ್ಡೆಸ್ಟ್ ಮೆಂಬರ್ ಹಿಯರ್. 88 ನಲ್ಲಿ ಶುರು ಮಾಡಿದ್ದು ಫಸ್ಟು. ಆಮೇಲೆ ಆಫ್ಟರ್ 5 years ವಿ ಚೇಂಜ್ ದ ನೇಮ್ ಟು ಮಂಜರಿ ಅಂತ. ಐ ಆಮ್ ದ ಒರಿಜಿನಲ್ ಮೆಂಬರ್ ಆಫ್ ದ ಕ್ಲಬ್ ಆ್ಯಂಡ್ ಐ ಲೈಕ್ ಇಟ್ ವೆರಿ ಮಚ್. ವಿ ಆರ್ ಒನ್ ಫ್ಯಾಮಿಲಿ ಥರ ಇದ್ದೀವಿ. ಎವ್ರಿ ಇಯರ್ ವಿ ಗೋ ಫಾರ್ ಪಿಕ್ನಿಕ್, ಸ್ಪೋರ್ಟ್ಸ್ ಇರುತ್ತೆ ಆ್ಯಂಡ್ ಏನಾದರೂ ಆ್ಯಕ್ಟಿವಿಟೀಸ್ ಇದ್ದೇ ಇರುತ್ತೆ ಫಾರ್ ಲೇಡೀಸ್. And everybody is happy here, and all of us contribute something and we take something from others also. It's a very nice association. Hello, I am member from 2000. ನಾನು ಟ್ರೆಷರರ್ ಆಗಿ ತುಂಬ ವರ್ಷ ಕೆಲಸ ಮಾಡಿದ್ದೆ. ಇದು ಒಂಥರ ಮಂಜರಿ ಅಂದರೆ ಹೂವಿನ ಗುಚ್ಛ ಥರ ಒಂಥರ ಎಲ್ಲರೂ ಕಲರ್ಫುಲ್ಲು. ನಾವು ಕಲರ್ ಕೋಡ್ ಕೊಡ್ತೀವಿ ಎವ್ರಿ ಮಂತ್. ಆ ಕಲರ್ ಕೋಡಲ್ಲಿ ಬರ್ತಾರೆ, ನೋಡಕ್ಕೆ ಚೆನ್ನಾಗಿ. ಅಂಡ್ ಪ್ರೋಗ್ರಾಮ್ಸ್ ಇಂಪ್ರೂವ್ ಆಗ್ತಾ ಇದೆ ಡೇ ಬೈ ಡೇ. ಪೀಪಲ್ ಆರ್ ಪಾರ್ಟಿಸಿಪೇಟಿಂಗ್ ಮೋರ್ ಅಂಡ್ ಮೋರ್. ಒಂಥರ ಅಟ್ಮಾಸ್ಫಿಯರೇ ಬೇರೆ ಚೆನ್ನಾಗಿರುತ್ತೆ. ಬಂದ್ರೆ ಒಂಥರ ಮನೆದು ಎಲ್ಲ ಮರ್ತೋಗುತ್ತೆ. ವಿಲ್ ಎಂಜಾಯ್ ದ ಅಟ್ಮಾಸ್ಫಿಯರ್. ಇಟ್ಸ್ ವೆರಿ ನೈಸ್ ಟು ಬಿ ಇನ್ ಮಂಜರಿ. ನನ್ನ ಹೆಸರು ಸರೋಜಾ ತಿಮ್ಮೇಗೌಡ ಅಂತ. ನಾನು 30 ವರ್ಷದಿಂದ ಇದ್ದೀನಿ. ಏನೇ ಕೆಲಸ ಕೊಟ್ಟರು ಮಾಡ್ತೀನಿ. ಆಮೇಲೆ ನನಗೆ ಮಂಜರಿಯಿಂದ ಮಾರ್ಚಲ್ಲಿ ಮಂಜರಿ ಐಕಾನ್ ಅಂತ ಕೊಟ್ಟರು. ಅದು ನನ್ನ ಲೈಫಲ್ಲೇ ಮರೆಯದಂತ ಖುಷಿ ತಂದಿದೆ. ನನ್ನ ಹೆಸರು ಉಷಾ ಶ್ರೀನಿವಾಸ್. ನಾನು 26 ವರ್ಷ ಆಯಿತು ಮಂಜರಿ ಸೇರಿ. ಒಂದು ವರ್ಷದಲ್ಲಿ ಕಮಿಟಿ ಸೇರಿಕೊಂಡೆ. ಆಮೇಲೆ ಜಾಯಿಂಟ್ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ ಹಾಗೆ ಪ್ರೆಸಿಡೆಂಟ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ. ನಮ್ಮ ಕಮಿಟಿ, ಇಡೀ ಕಮಿಟಿ ಒಂದು ಸಣ್ಣ ಫ್ಯಾಮಿಲಿ ಥರ, ಹಾಗೆ ಮಂಜರಿ ಒಂದು ದೊಡ್ಡ ಫ್ಯಾಮಿಲಿ ಥರ ಇದ್ದೀವಿ. ಮೇನ್ಲಿ ಮಂಜರಿಲಿ ಏನಂದ್ರೆ ಒಂದು ಒಗ್ಗಟ್ಟಿದೆ ನಮ್ಮ ಕಮಿಟಿಲಿ. ಎಲ್ಲರೂ ಸೇರಿ ಡಿಸ್ಕಸ್ ಮಾಡಿ, ಯಾವುದೇ ಕಾರ್ಯಕ್ರಮ ಇರ್ಬೋದು, ಸೇರಿ ಡಿಸ್ಕಸ್ ಮಾಡಿ ಎಲ್ಲರೂ ಒಪಿನಿಯನ್ ತಗೊಂಡು ಮುಂದುವರಿಸ್ತೀವಿ. ಒಬ್ಬೊಬ್ಬರೇ ಡಿಸಿಷನ್ ತಗೊಳ್ಳೋದು ಆ ಥರ ಇಲ್ಲ. ಇದು ಒಂದು ಮುಖ್ಯವಾಗಿ. ಆಮೇಲೆ ಇಡೀ ಮಂಜರಿ ಕ್ಲಬ್ ಅಲ್ಲಿ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ. ಯಾವತ್ತೇ ಬರಲಿ, ಮಂತ್ಲಿ ಪ್ರೋಗ್ರಾಮ್ ಇರ್ಬೋದು. ಪ್ರೋಗ್ರಾಮ್ಸ್ ಅಂತ ಬಂದಾಗ ನಾವು ಒಳ್ಳೊಳ್ಳೆ ಇದು ಟಾಕ್ ಇಡಿಸ್ತೀವಿ. ಎಜುಕೇಟಿವ್ ಪ್ರೋಗ್ರಾಮ್ಸ್ ಇರುತ್ತೆ. ಮಾರ್ಚ್ ಅಲ್ಲಿ ವಿಮೆನ್ಸ್ ಡೇ ಮಾಡ್ತೀವಿ, ಚಿಲ್ಡ್ರನ್ಸ್ ಡೇ, ಮತ್ತೆ ಮೆಂಬರ್ಸ್ ಮಕ್ಕಳು ಅಥವಾ ಗ್ರ್ಯಾಂಡ್ ಚಿಲ್ಡ್ರನ್ ಮೊಮ್ಮಕ್ಕಳು ಯಾರದೇ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಅಚೀವ್ಮೆಂಟ್ ಇದ್ರೆ, ಸ್ಟೇಟ್ ಲೆವೆಲ್ ಇಂದ ಹೆಚ್ಚಾಗಿ ಅಚೀವ್ಮೆಂಟ್ ಇದ್ರೆ ಅದನ್ನ ಕೂಡ ರೆಕಗ್ನೈಸ್ ಮಾಡ್ತಾ ಬಂದಿದ್ದೀವಿ. ಒಟ್ಟಾಗಿ ಹೇಳಬೇಕು ಅಂದ್ರೆ ಮಂಜರಿಲಿ ಎಲ್ಲಾ ತರ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಮೆಂಬರ್ಸ್ಗೋಸ್ಕರ. ಸೋಷಿಯಲ್ ಸರ್ವಿಸ್ ಅಲ್ಲದೆ ಪ್ರತಿ ತಿಂಗಳು ಎಂಟರ್ಟೈನ್ಮೆಂಟ್, ಆಮೇಲೆ ಮೆಂಬರ್ಸ್ ಇಂದನೇ ಎಂಟರ್ಟೈನ್ಮೆಂಟ್ ಮಾಡಿಸ್ತೀವಿ. ಹೊರಗಡೆಯಿಂದ ಕರ್ಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಮೆಂಬರ್ಸ್ ಅಲ್ಲಿ ಏನೇನ್ ಟ್ಯಾಲೆಂಟ್ ಇರುತ್ತೆ, ಡ್ಯಾನ್ಸ್ ಇರ್ಬೋದು, ಹಾಡಿರ್ಬೋದು, ನಾಟಕಗಳಿರ್ಬೋದು,
ಸೊ ಅವ್ರವ್ರಲ್ಲೇ ಒಬ್ಬೊಬ್ರು ಟ್ಯಾಲೆಂಟೆಡ್ ಇರೋರ ಹತ್ರ ಹೇಳ್ಸ್ಕೊಟ್ಟು ಕಲ್ಸ್ಕೊಟ್ಟು ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತೀವಿ. ಸೊ ಹೊರಗಡೆ ಎಲ್ಲೂ ಮಾಡ್ದಲೆ ಇಲ್ಲಿ ಒಂದು ಡ್ಯಾನ್ಸ್ ಮಾಡಿದಾಗ ಅದು ಏಜ್ ಅಲ್ಲಿ ಒಂದು 70 ವರ್ಷದವರು 75 ವರ್ಷದವರು ಇವರೆಲ್ಲ ಡ್ಯಾನ್ಸ್ ಮಾಡಿದಾಗ ಅವ್ರಿಗೂ ತುಂಬಾ ಖುಷಿ ಆಗತ್ತೆ, ಹಾಗೆ ನಮಗೂ ತುಂಬಾ ಖುಷಿ ಆಗತ್ತೆ. ಅವ್ರಿಗೊಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತ, ಅವ್ರ ಟ್ಯಾಲೆಂಟ್ ಒಂದು ರೆಕಗ್ನಿಷನ್ ಕೂಡ ಸಿಗತ್ತೆ. ಸೊ ಈ ತರ ಹಲವಾರು ಕಾರ್ಯಕ್ರಮ 30 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ಅಂಬಿಕಾ ಅಂತ. ನಾನು ಈಗ ಪ್ರಸ್ತುತ ಟ್ರೆಷರರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಬಟ್ ನನ್ನನ್ನು ಅದು ಯಾವ ಫೋರ್ಸ್ ಇಂದ ನನ್ನನ್ನು ಈ ಸ್ಥಾನಕ್ಕೆ ಕೂಡಿಸಿದ್ರು ಅಂತಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಐ ಜಸ್ಟ್ ಫೀಲ್ ಲೈಕ್ ಐ ವಾಸ್ ಪುಶ್ಡ್ ಟು ಪರ್ಫಾರ್ಮ್ ಅಂಡ್ ಐ ಆಮ್ ಎ ಪರ್ಫಾರ್ಮರ್ ನೌ. ಆ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಮಂಜರಿ ಕಮಿಟಿ ಮೆಂಬರ್ಸ್ ಆಗಲಿ. ಐ ಎಂಜಾಯ್ಡ್ ಥರಲಿ. ಅಂಡ್ ನಾವು ಎಲ್ಲೆಲ್ಲೋ ಪಿಕ್ನಿಕ್ ಹೋಗ್ತೀವಿ, ಎಷ್ಟು ಕಡೆ ಹೋಗ್ತೀವಿ ಅಂದ್ರೆ ವಿ ಎಕ್ಸ್ಪ್ಲೋರ್ ಸೋ ಮೆನಿ ಪ್ಲೇಸಸ್. such and food wise also ಎಲ್ಲ ಚೆನ್ನಾಗಿ ಅರೇಂಜ್ ಮಾಡ್ತಾರೆ. ಎವ್ರಿ ಟೈಮ್ ವಿ ಹ್ಯಾವ್ ಬ್ಯೂಟಿಫುಲ್ ಸ್ನ್ಯಾಕ್ ಅಂಡ್ ವಿ ಆರ್ ಟಮ್ಮಿ ಫುಲ್ ಮಮ್ಮೀಸ್. ಓಕೆ, ಸೊ ಹಾಗಾಗಿ ಅಂಡ್ ಎವ್ರಿಬಡಿ ಇಸ್ ಲೈಕ್ ಅ ನೆಕ್ಲೆಸ್ ವಿತ್ ಪರ್ಲ್ಸ್, ಬ್ಯೂಟಿಫುಲ್ ಪರ್ಲ್ಸ್ ನಮ್ಮ ಕಮಿಟಿ. ಅಂಡ್ ಎಷ್ಟೇ ನಮ್ಗೆ ಮನೇಲಿ ಎಷ್ಟೇ ದ್ವಂದ್ವ ಇದ್ರು ಇಲ್ಲಿ ಬಂದು ಆ ತಿಂಗಳಲ್ಲಿ ಒಂದೇ ದಿವಸದಲ್ಲಿ ಆ 3 ಗಂಟೆಯಲ್ಲೇ ನಾವು ತುಂಬಾ ಆರಾಮಾಗಿ ಹೋಗ್ತೀವಿ. ಇಟ್ಸ್ ಲೈಕ್ ವಿ ಆರ್ ಗೆಟಿಂಗ್ ದಟ್ ವಾಂಟೆಡ್ ಪೀಸ್ ವಿದೌಟ್ ಎನಿ ಪೇಯಿಂಗ್ ಎನಿ ಮೆಡಿಟೇಷನ್ ಫೀ. ಓಕೆ, ಸೊ ನಾವು ನಿಜವಾಗ್ಲೂ ಖುಷಿಯಾಗಿದ್ದೀವಿ. ನಮಗೆ ವಿ ಆರ್ ಫ್ರಮ್ ಅದರ್ ಮದರ್ಸ್ ಬಟ್ ವಿ ಆರ್ ಹಿಯರ್ ಆಲ್ ಸಿಸ್ಟರ್ಸ್. ಎಸ್, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರಶ್ಮಿ ನಾಯಕ್ ಅಂತ. ನಾನು ಮಂಜರಿ ಲೇಡೀಸ್ ಅಸೋಸಿಯೇಷನ್ ಸೇರಿ 8 ವರ್ಷ ಆಯಿತು. ಫಸ್ಟ್ ಒಂದು 3 years ಬರೀ ಮೆಂಬರ್ ಆಗಿದ್ದೆ, ಆಮೇಲೆ ಕಮಿಟಿಗೆ ಸೇರಿಕೊಂಡೆ. ಕಮಿಟಿಗೆ ಬಂದಮೇಲೆ ಗೊತ್ತಾಯಿತು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಮ್ಮ ಏನೇ ಅಕೌಂಟ್ಸ್ ಆಗಲಿ ಏನೇ ಇದಾಗಲಿ. ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಮತ್ತು ಈ ಮಂಜರಿ ಲೇಡೀಸ್ ಅಸೋಸಿಯೇಷನ್ ಬರೀ ಎಂಜಾಯ್ ಮಾಡಲ್ಲ, ನಾವು ಸಮಾಜ ಸೇವೆನೂ ಮಾಡ್ತೀವಿ. ಎಷ್ಟೋ ಮಕ್ಕಳಿಗೆ ಫೀಸ್ಗಳನ್ನೆಲ್ಲ ಕೊಟ್ಬಿಟ್ಟು ಓದಿಸ್ತಾ ಇದ್ದಾರೆ, ಆ ಥರ ತುಂಬ ಮಾಡ್ತಾ ಇದ್ದಾರೆ. ಮತ್ತು ಈಗ ಇದು 31 ವರ್ಷದ ಒಂದು ಸಂಸ್ಥೆ, ಇದು ಮಹಿಳಾ ಸಂಸ್ಥೆ. ಅದರಲ್ಲಿ ತುಂಬ ಮಕ್ಕಳಿಗೆ ಓದಿಸ್ತಾ ಇರೋದು. ಮತ್ತು ಏನಿರುತ್ತೆ ನಮ್ಮದು ಅಂದರೆ ಪ್ರತಿ ತಿಂಗಳು ಮೊದಲನೇ ಶನಿವಾರ ಕಾರ್ಯಕ್ರಮ ಇರುತ್ತೆ. ಶನಿವಾರನೇ ಇಟ್ಕೊಂಡಿದ್ದಾರೆ. ಲೇಡೀಸ್ಗಳು ಶುರು ಮಾಡಿರೋದ್ರಿಂದ ಅವರು ಫ್ರೀ ಟೈಮ್ ಹೆಂಗಿತ್ತು ನೋಡಿಕೊಂಡು ಶುರು ಮಾಡಿದ್ದಾರೆ. ಪ್ರತಿ ತಿಂಗಳು ಇರುತ್ತೆ. ಅದರಲ್ಲಿ ಒಂದು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಮತ್ತು ಈ ಸ್ಟಾಲ್ಗಳು ಇಟ್ಟಿರ್ತೀವಿ ನಾವು, ಒಂದು 7 ಅಥವಾ 8 ಸ್ಟಾಲ್ ಇರುತ್ತೆ. ಆ ಸ್ಟಾಲ್ಗಳನ್ನ ವಿಸಿಟ್ ಮಾಡ್ತಾರೆ ಎಲ್ಲರೂ ಖುಷಿಯಾಗಿ. ಅವರು ಸ್ಟಾಲ್ ಇಟ್ಟವ್ರಿಗೂ ಖುಷಿ, ಪರ್ಚೇಸ್ ಮಾಡಿದವ್ರಿಗೂ ಖುಷಿ. ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಟ್ರಿಪ್ ಹಾಕ್ತಾರೆ, ಅದೆಲ್ಲ ಹೇಳಿದ್ರು. ಒಂದು ತುಂಬ ಮುಖ್ಯವಾಗಿ ನನಗೆ ಇಷ್ಟ ಆಗಿದ್ದು ಅಂದರೆ ಮಂಜರಿಲಿ ಆ ಟ್ರಾನ್ಸ್ಪರೆನ್ಸಿ, ಅದು ತುಂಬ ಇಷ್ಟ ಆಯಿತು. ಹಾಯ್, ನನ್ನ ಹೆಸರು ಶೈಲಾ ಅಂತ. ನಾನು ಚಾಮರಾಜಪೇಟೆಯಿಂದ ಇದ್ದೀನಿ. ಸೊ ನಾನು ಮಂಜರಿ ಲೇಡೀಸ್ ಕ್ಲಬ್ಗೆ ಮೆಂಬರ್ ಆಗಿಬಿಟ್ಟು ಒಂದು 4 years ಆಯಿತು. ಆ್ಯಕ್ಚುಲಿ ನಾನು ಮೆಂಬರ್ ಆಗಿದ್ದಾಗ ನೋಡೋಣ, ನಾನು ಯಾಕಂದರೆ ಫುಲ್ಲು ಬ್ಯುಸಿ ಲೈಫ್ ಇದ್ದೆ ನಂದು. ಫ್ಯಾಮಿಲಿ ಆಯಿತು, ಮಕ್ಕಳಾಯಿತು, ಬಿಸ್ನೆಸ್ ಆಯಿತು. ಬಟ್ ನನಗಂತೂ ಒಂದು ಎಂಟರ್ಟೈನ್ಮೆಂಟ್ ಇರಲಿಲ್ಲ, ಏನೋ ಒಂದು ಮಿಸ್ಸಿಂಗ್ ಇತ್ತು. ಮತ್ತು ಸೋಷಿಯಲಿಸಮ್ ಕಮ್ಮಿ ಇತ್ತು. ಸೊ ನಮ್ಮ ಮಂಜರಿನಲ್ಲಿ ಸೇರ್ಕೊಂಡಿದ್ದಾಗ ನಾನು ಏನೋ ಒಂದು ಹೊಸಬ್ಳು ಥರ ಹೋಗ್ದೆ. ಬಟ್ ನನಗೆ ಅದೆಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲ ಇರೋ ಫ್ರೆಂಡ್ಸ್ಗಳು ತುಂಬ ಫ್ರೆಂಡ್ಸ್ ಆದರು. ಏನೋ ಒಂದು ಫ್ಯಾಮಿಲಿ ಥರ, ಫ್ಯಾಮಿಲಿಗಿಂತ ಅಂದರೆ ಫ್ರೆಂಡ್ಸ್. ಇವಾಗ ನಾವು ಮನೆಯವ್ರ ಜೊತೆ ಇರೋದು ಬೇರೆ, ಆಚೆ ಕಡೆ ಜನದ ಜೊತೆ ಇರೋದು ಬೇರೆ. ಆ ಬಾಂಡಿಂಗು ಮತ್ತು ನಮ್ಮ ಹತ್ರ ಇರೋ ಟ್ಯಾಲೆಂಟ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ಎಷ್ಟೊಂದು ಜನಕ್ಕೆ ಟ್ಯಾಲೆಂಟ್ ಇರುತ್ತೆ ಲೇಡೀಸ್ಗಳಿಗೆ, ಬಟ್ ಅವರು ಅವ್ರದ್ದೇ ಫ್ಯಾಮಿಲಿ ಮಕ್ಕಳು ಅಂತ ಬ್ಯುಸಿ ಆಗಿಬಿಡ್ತಾರೆ. ಅವ್ರ ಟ್ಯಾಲೆಂಟ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ನಾನು ಸಿಕ್ಕಾಪಟ್ಟೆ ಡ್ಯಾನ್ಸ್ಗಳು, ಡ್ರಾಮಾಗಳು, ಕಾಂಪಿಟೇಷನ್ಸ್ಗೆ ಇದು ಮಾಡ್ತಿದ್ದೆ. ಮತ್ತು ಯೋಗ, ಎಲ್ಲ ಥರದ್ದು ಒಂದು ಏನೇ ನಮ್ಮ ಹತ್ರ ಟ್ಯಾಲೆಂಟ್ ಇರಲಿ ಅದಕ್ಕೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ. ಒಂದು ತಿಂಡಿಯಿಂದ ಹಿಡಿದು ನಮ್ಮದು ಒಂದು ವರ್ಕೌಟ್ ಇರಲಿ, ಎನಿಥಿಂಗ್. ಎಷ್ಟು ಲೇಡೀಸ್ಗೆ ಟ್ಯಾಲೆಂಟ್ ಇರುತ್ತೆ ಅದು ಗೊತ್ತೇ ಇರಲ್ಲ. ಅವ್ರ ಕೈಯಲ್ಲಿ ಇರುತ್ತೆ ಟ್ಯಾಲೆಂಟ್, ಬಟ್ ಚಾನ್ಸ್ ಇರಲ್ಲ. ಬಟ್ ಇದು ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮು. ಮತ್ತು ಇವಾಗ ಆನ್ಲೈನ್ ಫೇಸ್ಬುಕ್ಕಲ್ಲೆಲ್ಲ ಮಂಜರಿ ಲೇಡೀಸ್ ಅಸೋಸಿಯೇಷನ್ ಅಂತ ಹಾಕಿದ್ರೆ ಬರುತ್ತೆ. ಸೊ ಅದನ್ನ ನೋಡಿಕೊಂಡು ತುಂಬ ಜನ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಲೇಡೀಸ್ ಅಸೋಸಿಯೇಷನ್. ಏನೇ ಒಂದು ಲೆಕ್ಕ ಇರಲಿ, ಮತ್ತು ಸೋಷಿಯಲ್ ಸರ್ವಿಸ್ ಅಂತೀವಿ, ಅದು ನಾನು ಒಬ್ಬಳೇ ಒಂದು ಜನಕ್ಕೆ ಸಹಾಯ ಮಾಡೋಕ್ಕಾಗಲ್ಲ. ಬಟ್ ಈ ಟೀಮಲ್ಲಿ ಇದ್ಕೊಂಡು ನಾನು ತುಂಬ ಜನಕ್ಕೆ ಸಹಾಯ ಮಾಡ್ಬೋದು. ಅದು ನಂಗೆ ತುಂಬ ಖುಷಿ ಕೊಟ್ಟಿದೆ. ಸ್ಕೂಲ್ ಮಕ್ಕಳು ಫೀಸ್ ಕಟ್ಟೋದಿರಲಿ ಅಥವಾ ಅನಾಥಾಶ್ರಮಕ್ಕೆ ಏನಾರ ಡೊನೇಷನ್ ಮಾಡೋದಿರಲಿ, ನಾವು ಒಬ್ಬರೇ ಮಾಡ್ಬೇಕು ಅನ್ಸಿದ್ರು ಅಷ್ಟಿಕ್ಕ ಅಮೌಂಟ್ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ. ಅದೇ ಗ್ರೂಪಲ್ಲಿ ಇದ್ಕೊಂಡು ನಾವು ಮಂಜರಿಯಿಂದ ನಾವು ಡೊನೇಟ್ ಮಾಡಿದ್ರೆ ನಮ್ಗೊಂದು ದೊಡ್ಡ ಸರ್ವಿಸ್ ಆಕ್ಟಿವಿಟಿ ಸಿಗುತ್ತೆ. ತುಂಬ ಖುಷಿ ಆಗುತ್ತೆ ಎಲ್ಲಾರ್ದು. ಮತ್ತೆ ಎಷ್ಟೊಂದು ಜನ ಅವ್ರದ್ದು ಏನೋ ಒಂದು ಟ್ಯಾಲೆಂಟ್ ಅಂದ್ರೆ ಏನೋ ಒಂದು ಕರಕುಶಲ ವಸ್ತುಗಳು ಅಥವಾ ಜ್ಯುವೆಲ್ರಿಗಳು ಅಥವಾ ಅಡಿಗೆ ತಿಂಡಿ
ಅದಕ್ಕೆಲ್ಲ ಸೇಲ್ ಮಾಡೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದೆ. ತಗೊಳ್ಳೋರು ಇಷ್ಟೊಂದು ಜನ ಬರ್ತಾರೆ. ತುಂಬ ಖುಷಿ ಆಗುತ್ತೆ. ನಾನು ಇಷ್ಟಪಡೋದೇನೆಂದರೆ ಎಷ್ಟು ಜನ ಲೇಡೀಸ್ಗಳಿದ್ದಾರೋ ಎಲ್ಲರೂ ಬನ್ನಿ, ಜಾಯ್ನ್ ಆಗಿ. ನಿಮ್ಗೊಂದು ಪ್ಲಾಟ್ಫಾರ್ಮ್ ಇದೆ ಇದು. ಯಾಕಂದ್ರೆ ನಾವು ಏನೇನೋ ಟೈಮ್ ವೇಸ್ಟ್ ಮಾಡೋಕ್ಕೆ ಎಲ್ಲೆಲ್ಲೋ ಹೋಗ್ತೀವಿ. ಬಟ್ ಇಲ್ಲಿ ಒಂದು ಎವ್ರಿ ಮಂತ್ ಫಸ್ಟ್ ಸ್ಯಾಟರ್ಡೆ ಒಂದು ಓನ್ಲಿ 2.5 hours ನಿಮ್ಗೋಸ್ಕರ ತೆಗೀರಿ. ನಿಮ್ಗೆ ಒಂದು ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಒಂದು ಎಂಟರ್ಟೈನ್ಮೆಂಟ್, ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಥ್ಯಾಂಕ್ ಯು ಆಲ್. ನಾನು ಉಷಾ ಆನಂದ್ ಅಂತ. I was working for a bank before joining this association. Actually, I joined in the year 2020. When I joined first, I really liked this association. It's really a wonderful platform for the ladies of all ages. They conduct cultural activities, talks from different persons. We get more knowledge also in this platform. And really we enjoy this ladies association. And last year we did even 30 years anniversary. 30 years, no? 30 years. Yeah, 30 years. Then you can imagine how this organization is running. That's all. Thank you. ಹೆಸರು ಸೌಮ್ಯ ಮಂಜುನಾಥ್ ಅಂತ. 2014 ಸೇರಿದೆ ಮಂಜರಿಗೆ. ನಾನು ಸುಮ್ಮನೆ ಮೆಂಬರ್ ಆಗಿ ಎಂಟರ್ ಆದೆ. ಇಲ್ಲಿ ಆಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಂಟರ್ ಆದಮೇಲೆ ಕಮಿಟಿ ಮೆಂಬರ್ ಆದೆ. ನೆಕ್ಸ್ಟ್ ಹಾಗೆ ಪೋಸ್ಟ್ ಚೇಂಜ್ ಆಗ್ತಾ ಇವಾಗ ಸೆಕ್ರೆಟರಿ ಪೋಸ್ಟಿಗೆ ಬಂದೆ. ಇಲ್ಲಿಂದ ನಾನು ತುಂಬ ಕಲ್ತಿದ್ದೀನಿ. ಮುಂಚೆ ನನಗೇನೂ ಗೊತ್ತಿರಲಿಲ್ಲ. ಇವಾಗ ಎಲ್ಲ ಇಲ್ಲಿ ಅಸೋಸಿಯೇಷನೇ ನನಗೆಲ್ಲ ಕಲಿಸಿದೆ. ತುಂಬ ಖುಷಿ ಆಗುತ್ತೆ. ಇಲ್ಲಿ ಈವೆಂಟ್ಸಲ್ಲಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ ಮತ್ತು ಎಲ್ಲ ಹೊಸ ಫ್ರೆಂಡ್ಸ್ ಮಾಡ್ಕೊತೀವಿ. ತುಂಬ ಖುಷಿ ಆಗುತ್ತೆ. ನಾವು ಮನೇಲೇ ಇದ್ದುಬಿಟ್ಟು ಟೈಮ್ ಪಾಸ್ ಮಾಡೋದಕ್ಕೆ ನಮಗೇನೋ ನಾಲೆಜ್ ಅಷ್ಟು ಗೇನ್ ಆಗಲ್ಲ. ಇಲ್ಲಿ ಬಂದರೆ ಎಲ್ಲ ಫ್ರೆಂಡ್ಸ್ ಜೊತೆಗೆ ನಾವು ಮಿಂಗಲ್ಲೂ ಆಗ್ತೀವಿ, ನಮಗೊಂದು ನಾಲೆಡ್ಜು ಗೇನ್ ಆಗುತ್ತೆ. ನಾನು ಮಂಜರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಮನೇಲಿ ಒಂದು 18 years ಮನೆಯೊಳಗೆ ಇದ್ದೆ. ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಇದೊಂದು ಪ್ಲ್ಯಾಟ್ಫಾರ್ಮ್ ಥರನೇ ಅಂದ್ಕೊಂಡು ನಾನು ಇವಾಗ ತುಂಬ ಎಂಜಾಯ್ ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಸೀತಾ ಸುಧೀಂದ್ರ. ನಾನು ಮಂಜರಿಗೆ ಸೇರಿದಾಗ ಅಷ್ಟು ರೆಗ್ಯುಲರ್ ಆಗಿರಲಿಲ್ಲ, ಫ್ರ್ಯಾಂಕ್ಲಿ ಟು ಸೇ. ಆಮೇಲೆ ರೆಗ್ಯುಲರ್ ಆದೆ. ಆಮೇಲೆ ನನ್ನ ಕಮಿಟಿಯಲ್ಲೂ ನನ್ನನ್ನು ತಗೊಂಡ್ರು. ಆ್ಯಂಡ್ ದೇ ಹ್ಯಾವ್ ಗಿವನ್ ಮೀ ಅ ವೆರಿ ಗುಡ್ ಕಾನ್ಫಿಡೆನ್ಸ್. ಆಮೇಲೆ ನನಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ. ಸಂಗೀತ ಕಲ್ತಿದ್ದೆ, ಬಟ್ ಸಂಗೀತನ ಎಲ್ಲಿ ಹಾಡಬೇಕು, ಯಾವ ಥರ ಹಾಡಬೇಕು, ಹಾಡನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನನಗೆ ಈ ಪ್ಲ್ಯಾಟ್ಫಾರ್ಮ್ ಕೊಟ್ಟು ಮಂಜರಿ. ಈಗ ಒಂದು 10 ಜನದಿಂದ 15 ಜನ ಹೆಣ್ಮಕ್ಳನ್ನ ನನ್ನ ಪ್ರೋಗ್ರಾಮ್ಗೆ ಟ್ರೈನ್ ಮಾಡ್ತೀನಿ ಮಂಜರಿಯಲ್ಲಿ. ಕಮಿಟಿ ಮೆಂಬರ್ಸ್ಗೂ ಅಷ್ಟೇ ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ. ಹಂಗೆ ನಮ್ಮ ಮೆಂಬರ್ಸ್ಗೂ ನನ್ನ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ. ಹಂಗಾಗಿ ನನಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ಸಿಕ್ಕಿರೋದು ಮಂಜರಿಯಿಂದ. I thank Manjari people. It may be from the beginning, whoever started Manjari and who is standing today, I'm thanking each and everyone. Thank you.